Good morning, students. Today let us start with your bridge course classes, and in that we'll be dealing with the study of Drosophila. ಓಕೆ, ಸೊ ನಿಮಗೆ ಗೊತ್ತಿರೋಂಗೆ ಡ್ರಾಸೋಫಿಲಾ ಅಂತ ಹೇಳಿದ್ರೆ ಫ್ರೂಟ್ ಫ್ಲೈ ಅಂತ ಕಾಮನ್ ಆಗಿ ಕರಿತೀವಿ. ಓಕೆ, ಯು ವಿಲ್ ಸ್ಟಡಿ ದ್ಯಾಟ್ ಅಂಡರ್ ದ ಮೈಕ್ರೋಸ್ಕೋಪಿ. ಸೊ ಅದ್ರದ್ದು ಸ್ಟ್ರಕ್ಚರನ್ನು ಸ್ಟಡಿ ಮಾಡ್ತೀರಾ. ದೆನ್ ಯು ವಿಲ್ ಸ್ಟಡಿ ಇಟ್ಸ್ ಲೈಫ್ ಸೈಕಲ್, ಇಟ್ಸ್ ಕ್ಲಾಸಿಫಿಕೇಷನ್ and all. So all these things you'll be studying in part 6 of your bridge course classes. So you know that this Drosophila melanogaster is the model organism ಅಂತ ಹೇಳಿದ್ರೆ ಇದನ್ನು ತುಂಬ ಇಂಪಾರ್ಟೆಂಟಾಗಿ ಮಾಡೆಲ್ ಆರ್ಗ್ಯಾನಿಸಮ್ ಆಗಿ ಜೆನೆಟಿಕ್ಸಲ್ಲಿ, ಡೆವಲಪ್ಮೆಂಟಲ್ ಬಯಾಲಜಿ, ಸೊ ಯೂಶ್ವಲಿ ಜೆನೆಟಿಕ್ಸ್, ಮಾಲಿಕ್ಯುಲರ್ ಬಯಾಲಜಿ ಎಕ್ಸ್ಪೆರಿಮೆಂಟ್ಸಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಮಾಡೆಲ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ. ಸೊ ಇವಾಗ ಯಾವುದೇ ಮೆಡಿಸಿನನ್ನು ಟೆಸ್ಟ್ ಮಾಡಬೇಕಾದ್ರೆ ಫಾರ್ ಟೆಸ್ಟಿಂಗ್ ಆಫ್ ದ ಮೆಡಿಸಿನ್ಸ್ ಆ್ಯಂಡ್ ಆಲ್, ಸೊ ರ್ಯಾಟ್ನ ಯೂಸ್ ಮಾಡ್ತಾರೆ ಅಥವಾ ರ್ಯಾಬಿಟನ್ನು ಯೂಸ್ ಮಾಡ್ತಾರೆ, ಗಿನಿಯಾ ಪಿಗ್ಗಿನ ಯೂಸ್ ಮಾಡಿ, ಮ್ಯಾಮಲ್ಸ್ಗೆ ಅದನ್ನು ಯೂಸ್ ಮಾಡಿ. ಸೊ ಇಫ್ ಇಟ್ ಈಸ್ ಸಕ್ಸಸ್ಫುಲ್ ಇನ್ ದೋಸ್ ಆರ್ಗ್ಯಾನಿಸಮ್ಸ್, ದೆನ್ ಅದನ್ನು ಮಾರ್ಕೆಟಿಗೆ ಮೆಡಿಸಿನ್ಸನ್ನ ಬಿಡ್ತಾರೆ. ಸೊ ಇನ್ ದ ಸೇಮ್ ವೇ ಆವಾಗ ಅದನ್ನು ಮಾಡೆಲ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಅಂದರೆ ಲ್ಯಾಬಾರಿಟ್ರಿಯಲ್ಲಿ ನಾವು ಅದನ್ನು ಯೂಸ್ ಮಾಡಿ ಅದ್ರ ಮೇಲೆ ಕೆಲವೊಂದು ಟೆಸ್ಟನ್ನ, ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತೀರಿ. ಆದಮೇಲೆ ಅದು ಸಕ್ಸಸ್ಫುಲ್ ಆದಾಗ ಅದನ್ನು ನೀವು ಹ್ಯೂಮನ್ಸ್ ಮೇಲೆ ಅದನ್ನು ಪ್ರಯೋಗ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಲೈಕ್ ದ್ಯಾಟ್ ತುಂಬ ಎಕ್ಸ್ಪೆರಿಮೆಂಟ್ಸನ್ನ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರನ್ನು ತೊಗೊಂಡು, ಡ್ರಾಸೋಫಿಲಾ ಇಸ್ ದ ಜೀನಸ್ ನೇಮ್, melanogaster is the species name. Okay, so this is called as model organism. So the thing which you can see here in the diagram is the diagram or is the picture of the Drosophila. ಸೊ ಇಲ್ಲಿ ಇಟ್ ಬಿಲಾಂಗ್ಸ್ ಟು ದ ಸೇಮ್ ಆರ್ಥ್ರೋಪೊಡ. ನಾನು ನಿಮಗೆ ಮಸ್ಕಿಟೋಸ್ ಬಗ್ಗೆ ಹೇಳಿದೆ, ಅದೇ ಸೇಮ್ ಎಲ್ಲ ಕ್ಲಾಸಿಫಿಕೇಷನ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೊ 3 pairs of legs will be there here. Head, thorax and abdomen will be there. Body is divided into head, thorax and abdomen. Head will be having the mouth parts and then a pair of compound eyes irutte, so that you can see here the red colored one are the compound eyes. Okay, and this is the thorax and this is the abdominal region. So thorax region ge 3 pairs of legs attach agirutte, then 2 pairs of wings will be there. One will be large wing and another one will be smaller one. ಸೊ ಈ ಥರ ಇರುತ್ತೆ. ಓಕೆ, ಅಬ್ಡಾಮನ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಹಿಯರ್. ಸೊ ಪೇರ್ ಆಫ್ ಅಟ್ಯಾಚ್ಡ್ ಲೆಗ್ಸ್ನ ನೀವು ನೋಡ್ಬೋದು. ಇಟ್ ಈಸ್ ಹ್ಯಾವಿಂಗ್, ಸೊ ಈ ಥರ ಅಟ್ಯಾಚ್ಡ್ ಆಗಿರೋವಂಥ ಲೆಗ್ಸ್ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಡ್ರೋಸೋಫಿಲಾ. ದೆನ್ ಸೊ ಕ್ಲಾಸಿಫಿಕೇಷನ್, ವಾಟ್ ಈಸ್ ದ ಸೈಂಟಿಫಿಕ್ ಕ್ಲಾಸಿಫಿಕೇಷನ್ ಆಫ್ ಡ್ರೋಸೋಫಿಲಾ? ಸೊ ಇಟ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಆನಿಮೇಲಿಯಾ. ಸೊ ಆನಿಮಲ್ಸ್ ಕಿಂಗ್ಡಮ್ಗೆ ಸೇರುತ್ತೆ. ಇಟ್ ಈಸ್ ನಾಟ್ ಅ ಪ್ಲಾಂಟ್, ಆನಿಮಲ್ಸಿಗೆ ಸೇರುತ್ತೆ ಇದು. ಫೈಲಮ್ ಬಂದು ಆರ್ಥ್ರೋಪೊಡ. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫೈಲಮ್ ಆಫ್ ದ ಆನಿಮಲ್ ಕಿಂಗ್ಡಮ್ ಅಂತ ಹೇಳಿದ್ರೆ ತುಂಬ ಜಾಸ್ತಿ ನಂಬರ್ ಆಫ್ ಆನಿಮಲ್ಸ್ ಇರೋದು ಈ ಒಂದು ಫೈಲಮಲ್ಲಿ. ಆರ್ಥ್ರೋ ಮೀನ್ಸ್, ಸೊ ಐ ಸೆಡ್ ಯು, ಆರ್ಥ್ರೋ ಮೀನ್ಸ್ ಜಾಯಿಂಟೆಡ್, ಪೋಡಾ ಮೀನ್ಸ್ ಲೆಗ್. ಜಾಯಿಂಟೆಡ್ ಲೆಗ್ಸ್ ಇರುವಂಥ ಎಲ್ಲ ಆರ್ಗ್ಯಾನಿಸಮ್ಸನ್ನ ಈ ಒಂದು ಫೈಲಮಲ್ಲಿ ಸೇರಿಸ್ತಾರೆ, ಆರ್ಥ್ರೋಪೊಡಾ ಫೈಲಮಲ್ಲಿ ಸೇರಿಸ್ತಾರೆ. ಓಕೆ, ಸೊ ದೆನ್ ಕ್ಲಾಸ್ ಇನ್ಸೆಕ್ಟಾ ಅಂತ ಹೇಳಿದ್ರೆ ದೀಸ್ ಆರ್ ದ ಆರ್ಥ್ರೋಪೋಡನ್ಸ್ ವಿಚ್ ಆರ್ ಹ್ಯಾವಿಂಗ್ 3 pairs of legs. ಅದನ್ನು ಕ್ಲಾಸ್ ಇನ್ಸೆಕ್ಟಾದಲ್ಲಿ ಸೇರಿಸ್ತಾರೆ. ಇದರಲ್ಲೂ ಕೂಡ 3 pairs of limbs ಇರುತ್ತೆ, 3 pairs of legs ಆರ್ ಲಿಮ್ಸ್ ಇರುತ್ತೆ. 4 leg, ಮಿಡ್ ಲೆಗ್ ಆರ್ ಹೈಂಡ್ ಲೆಗ್ ಅಂತ ಹೇಳ್ತೀವಿ, ಅಥವಾ 4 limb, mid limb and hind limb, ಅಥವಾ ಅಪೆಂಡೇಜಸ್ ಅಂತಲೂ ಕರಿಬೋದು. ಯು ಕ್ಯಾನ್ ಕಾಲ್ ಇಟ್ ಬೈ ಡಿಫ್ರೆಂಟ್ ನೇಮ್ಸ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಲಿಮ್ಸ್ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅಪೆಂಡೇಜಸ್ ಅಂತ ಕರಿಬೋದು. ಓಕೆ, ಆರ್ ಯು ಕ್ಯಾನ್ ಕಾಲ್ ಇಟ್ ಲೈಕ್ ಲಿಮ್ಸ್ ಆರ್ ಲೆಗ್ಸ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಓಕೆ, ಆರ್ ಪೋಡಾ ಅಂತ ಕರಿತೀವಿ. ಇಷ್ಟೆಲ್ಲ ನೇಮಿಂದ ನೀವು ಕರಿಬೋದು. ಓಕೆ, ಸೊ ದೆನ್ ಆರ್ಡರ್, ಇಟ್ ಬಿಲಾಂಗ್ಸ್ ಟು ಆರ್ಡರ್ ಡಿಪ್ಟೆರಾ, ಫ್ಯಾಮಿಲಿ ಡ್ರೋಸೋಫಿಲಿಡೆ, genus Drosophila. Okay, and then subgenus is Sophophora. So species, these are the species group is Drosophila melanogaster group, and subgroup is again Drosophila melanogaster subgroup, and this species is melanogaster. ಸೊ ದಿಸ್ ಮೆಲನೋಗ್ಯಾಸ್ಟರ್ ಅನ್ನೋ ಸ್ಪೀಷೀಸು ತುಂಬ ಜಾಸ್ತಿ ಆಗಿರೋವಂಥದ್ದು, ತುಂಬ ಸೊ ನೀವು ನೋಡ್ಬೋದು. ಸೊ ಸ್ವೀಟ್ ಎಲ್ಲ ಬಿದ್ದಾಗ, ಫ್ರೂಟ್ಸ್ ಎಲ್ಲ ನೀವು ತಿಂದಾಗ, ಸೊ ನಿಮ್ಮ ಕಣ್ಣು ಮುಂದೆ ಎಲ್ಲ ಬರ್ತಿರುತ್ತೆ ಬ್ಲ್ಯಾಕ್ ಕಲರ್ ಸ್ಮಾಲ್ ಇನ್ಸೆಕ್ಟ್. ಓಕೆ, ಯೂಶ್ವಲಿ ಆನ್ ದ ಫ್ರೂಟ್ಸ್. ಸೊ ಏನು ತುಂಬ ಹಣ್ಣಾಗಿರುವಂಥ ಫ್ರೂಟ್ಸ್ ಮೇಲೆ ಎಲ್ಲ ಅದು ಓಡಾಡ್ತಿರುತ್ತೆ. ಓಕೆ, ದಿಸ್ ಇಸ್ ದ ಡ್ರಾಸೋಫಿಲಾ. ಸೊ ದೆನ್ ವಾಟ್ ಈಸ್ ದ ಲೈಫ್ ಸೈಕಲ್ ಏನು?
So its life cycle starts from, see, this is the male and this is the female. Male usually small irutte, female will be larger, okay, and male will be having dark abdominal, at the end you have dark band here, and idikke dark band ಏನು ಇರೋದಿಲ್ಲ, okay. So this is the male and the female will lay the egg here, okay. So and then the egg is also called as embryo. Egg will develop into larvas. So larvaದಲ್ಲಿ 3 instars ಅಂತ ಇರುತ್ತೆ. There are 3 substages of the larvas here. So this is first instar, this is second instar, and this is third instar, okay. ಅದಾದಮೇಲೆ ಪ್ರೀ ಪ್ಯೂಪಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಟ್ ವಿಲ್ ಎಂಟರ್ ಇಂಟು ಪ್ಯೂಪಾ. ಸೊ ಆಫ್ಟರ್ ಎಗ್ ಈಸ್ ಹ್ಯಾಚ್ಡ್, ಇನ್ 1 day ಎಗ್ ಇಂದ ಲಾರ್ವಾ, ಫಸ್ಟ್ ಇನ್ಸ್ಟಾರ್ ಲಾರ್ವಾಗೆ ಡೆವಲಪ್ ಆಗುತ್ತೆ. ಆ್ಯಂಡ್ ದೆನ್ so from first to it will develop into second instar larva, and then in 4 days it will develop into third instar larva. ಅಂದರೆ ಸೈಜ್ ಆಫ್ ದಟ್ ಲಾರ್ವಾ ವಿಲ್ ಬಿ ಇನ್ಕ್ರೀಸಿಂಗ್. ಸೊ ತುಂಬ ಜಾಸ್ತಿ ಫೀಡ್ ಮಾಡ್ತಾ ಏನು ಮಾಡುತ್ತೆ, ಬಾಡಿ ಸೈಜರ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಫಸ್ಟ್ ಇನ್ಸ್ಟಾರ್ ಲಾರ್ವಾ, ಸೆಕೆಂಡ್ ಇನ್ಸ್ಟಾರ್ ಲಾರ್ವಾ, ಆ್ಯಂಡ್ ದಿಸ್ ಇಸ್ ಥರ್ಡ್ ಇನ್ಸ್ಟಾರ್ ಲಾರ್ವಾ. ಸೊ ದೆನ್ ದ ಪ್ರೀ ಪ್ಯೂಪಾ ಸ್ಟೇಜ್ ಅಂತ ಈ ಥರ ಬರುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ಅಪೆಂಡೇಜಸ್, ಹಿಂದ್ಗಡೆ ಮುಂದ್ಗಡೆ ಎಲ್ಲ ಅಪೆಂಡೇಜಸ್ ಬಂದಿರೋದು ನೋಡ್ಬೋದು. ದೆನ್ pre-pupa will convert into pupa, and pupal stage will be there for 5 days. ಓಕೆ, 5 days ತನಕ ಈ ಒಂದು ಸ್ಟೇಜಲ್ಲಿ ಇರುತ್ತೆ. ದೆನ್ ಈ ಪ್ಯೂಪಾ ಒಳಗಡೆಯಿಂದ ನಿಮಗೆ ಅಡಲ್ಟ್ ವಿಲ್ ಎಮರ್ಜ್ ಔಟ್, ದಟ್ ಮೇ ಬಿ ಅ ಮೇಲ್ ಆರ್ ಅ ಫೀಮೇಲ್. ಸೊ ದಿಸ್ ಯೂಶ್ವಲಿ ಫಾರ್ ಇಟ್ಸ್ ಬ್ರೀಡಿಂಗ್ ಆ್ಯಂಡ್ ಫಾರ್ ಇಟ್ಸ್ ಡೆವಲಪ್ಮೆಂಟ್ 25 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಕಾಮನ್ ಆಗಿ ಮೇಂಟೈನ್ ಆಗಬೇಕಾಗತ್ತೆ. ತುಂಬ ಕೋಲ್ಡ್ ಟೆಂಪ್ರೇಚರ್ ಇದ್ದರೂ ಕೂಡ ಲೈಫ್ ಸೈಕಲ್ ಆಗೋದಿಲ್ಲ, ತುಂಬ ಹೈ ಟೆಂಪ್ರೇಚರ್ ಇದ್ದರೂ ಕೂಡ ಲೈಫ್ ಸೈಕಲ್ ವಿಲ್ ನಾಟ್ ಕಂಟಿನ್ಯೂ ಹಿಯರ್. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್. ಸೊ ದ ಎಗ್ will develop into first instar larva, and then second, then third, and pre-pupa will develop into pupa, and pupa will develop into adult. So this is about the life cycle of the insect. Same thing, ಅದನ್ನೇ ಇನ್ನೊಂದು ಸರಿ ನಾನು ಹೇಳಿದ್ದೀನಿ. Here the adult 7 to 14 days will one adult will undergo a sexual maturation ಗೆ ಬರುತ್ತೆ 7 to 14 days ಆದಮೇಲೆ. Then it will lays the egg here, and the egg will convert into a larvae in 1 to 2 days, and 7 to 12 days puparia ಸ್ಟೇಜಿಗೆ ಹೋಗುತ್ತೆ. Then after this in 10 to 14 days it will undergo into again fruit fly life cycle. Usually this will be a life cycle of other species. Okay, and then Drosophila. So this is ಇದನ್ನು Cinderella of genetics ಅಂತಾನು ಕೂಡ ಕರಿತೀವಿ. ಓಕೆ, ಸೊ ಯು ಹ್ಯಾವ್ ಟು ಟೆಲ್ ಮಿ ವೈ ಇನ್ ದ ಕ್ವಶನ್ ಸೆಷನ್. ಸೊ Drosophila ಈಸ್ ಅ ಜೀನಸ್ ಆಫ್ ಫ್ಲೈಸ್. ಇದರಲ್ಲಿ ಎಲ್ಲ ಫ್ಲೈಸ್ ಬರುತ್ತೆ. ಓಕೆ, ಫ್ಲೈಸ್ ಅಂತ ಹೇಳಿದ್ರೆ ನಿಮ್ಮ ಹೌಸ್ ಫ್ಲೈ, ಸೊ ಈ ಥರ ಬೇರೆ ಬೇರೆ ಫ್ಲೈಸ್ ಎಲ್ಲ ಇದೆ. ಅವೆಲ್ಲ ಫ್ಲೈಸ್, ಮಸ್ಕಿಟೋಸ್, ಈವನ್ ದಟ್ ಕ್ಯಾನ್ ಬಿ ದೇರ್ ಬಿಲಾಂಗಿಂಗ್ ಟು ದ ಫ್ಯಾಮಿಲಿ ಡ್ರಾಸೋಫಿಲಿಡೆ. ಈ ಡ್ರಾಸೋಫಿಲಿಡೆ ಫ್ಯಾಮಿಲಿಗೆ ಸೇರುವಂಥ ಎಲ್ಲ ಫ್ಲೈಸ್ ಇದರಲ್ಲಿ ಬರುತ್ತೆ. ಸೊ ದೀಸ್ ಮೆಂಬರ್ಸ್ ಆರ್ ಆಫನ್ಲಿ ಕಾಲ್ಡ್ ಆಸ್ ಸ್ಮಾಲ್ ಫ್ರೂಟ್ ಫ್ಲೈಸ್ ಅಂತಲೂ ಕರಿತೀವಿ, ಅಥವಾ ವಿನಿಗರ್ ಫ್ಲೈಸ್ ಅಂತ, ಅಥವಾ ವೈನ್ ಫ್ಲೈಸ್ ಅಂತ. ಯಾಕಂದರೆ ಫ್ರೂಟ್ಸು, ರೈಪ್ ಆಗಿರೋವಂಥ ಫ್ರೂಟ್ಸು, ವಿನೆಗರ್ ಅಥವಾ ವೈನ್ ಜ್ಯೂಸಸ್ಸು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಬಿದ್ದಿರುವಾಗ ಸೊ ಅದನ್ನು ಫೀಡ್ ಮಾಡೋದಕ್ಕಂತ ಅದ್ರ ಅಕ್ಕಪಕ್ಕ ಎಲ್ಲ ಸುತ್ತಾಡ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಫ್ರೂಟ್ ಫ್ಲೈಸ್ ಅಂತ ಕರಿತೀವಿ. ಸೊ ರೆಫರೆನ್ಸ್ ಯಾಕೆ ಫ್ರೂಟ್ ಫ್ಲೈಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ರೆಫರೆನ್ಸ್ ಟು ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೆನಿ ಸ್ಪೀಶೀಸ್ ಆಫ್ ಟು ಲಿಂಗರ್ ಅರೌಂಡ್ ಓವರ್ ರೈಪ್ ಆರ್ ರಾಟಿಂಗ್ ಫ್ರೂಟ್. ಓಕೆ, ಲಿಂಗರ್ ಅರೌಂಡ್ ಓವರ್ ರೈಪ್ ಆಗಿರುವಂಥ, ತುಂಬ ಹಣ್ಣಾಗಿರುವಂಥ ಫ್ರೂಟ್ಸು, ಅಥವಾ ಇವಾಗ ಹಣ್ಣಾಗಿ ಅದು ಕೊಳ್ತೋಗ್ತಿರುವಂಥ ಫ್ರೂಟ್ಸ್ ಇರುತ್ತಲ್ಲ, ಡೆಸ್ಟ್ರಾಯ್ ಆಗ್ತಿರುವಂಥ ಕಂಡೀಷನಲ್ಲಿ, ಈ 2 ಸ್ಟೇಜಸಲ್ಲಿ ಅದು ಫ್ರೂಟ್ಸ್ ಕಡೆ ತುಂಬ ಜಾಸ್ತಿ ಕಾಣಿಸುತ್ತೆ. ಇಟ್ ವಿಲ್ ಲಿಂಗರ್ ಅರೌಂಡ್ ಓವರ್ ರೈಪ್ ಆರ್ ರಾಟಿಂಗ್ ಫ್ರೂಟ್ಸ್ ಅಂತ. ಇದಕ್ಕೋಸ್ಕರ ಅದನ್ನು ಫ್ರೂಟ್ ಫ್ಲೈಸ್ ಅಂತ ಕಾಮನ್ ಆಗಿ ಕರೀತಾರೆ, ಅಥವಾ ವಿನೆಗರ್ ಫ್ಲೈಸ್ ಅಂತ ಆರ್ ವೈನ್ ಫ್ಲೈಸ್ ಅಂತ. ಸೊ ಇದನ್ನು ಸಿಂಡ್ರೆಲ್ಲಾ ಆಫ್ ಜೆನೆಟಿಕ್ಸ್ ಅಂತಲೂ ಕೂಡ ಕರೀತಾರೆ. ಓಕೆ, ಸೊ ದೇರ್ ಈಸ್ ಅ ರೀಸನ್ ಫಾರ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್, ಇದನ್ನು ಲ್ಯಾಬಾರೆಟ್ರಿ ಕಂಡೀಷನಲ್ಲಿ ತುಂಬ ಈಸಿಯಾಗಿ ಯು ಕ್ಯಾನ್ ಕಲ್ಚರ್ ಇಟ್ ವಿತೌಟ್ ಎನಿ ಸೊಫಿಸ್ಟಿಕೇಷನ್. ತುಂಬ ಜಾಸ್ತಿ ಖರ್ಚು ಮಾಡ್ದಂಗೆ, ತುಂಬ ಜಾಸ್ತಿ ಸೊಫಿಸ್ಟಿಕೇಟೆಡ್ ಕಂಡೀಷನ್ಸ್ ಇಲ್ದಂಗೆ ಈಸಿಲಿ ಯು ಕ್ಯಾನ್ ಗ್ರೋ ದ್ಯಾಟ್. ಸೊ ಇಲ್ಲಿ ಕಲ್ಚರ್ ಮಾಡ್ತೀರಾ. ಯೂಶ್ವಲಿ ಯು ಕ್ಯಾನ್ ಯೂಸ್ ಜಾಗರಿ, ಶುಗರ್, ದೆನ್ ಬನಾನಾ, ಇದನ್ನು ಎಲ್ಲ ಯೂಸ್ ಮಾಡಿ ಒಂದು ಮೀಡಿಯಾನ ಪ್ರಿಪೇರ್ ಮಾಡಿ ಇದರಲ್ಲಿ ಪೋರ್ ಮಾಡ್ತೀರಾ. ಓಕೆ, ದೆನ್ ಯು ಲೀವ್ ದ್ಯಾಟ್ ಓಪನ್.
ಸೊ ಪೋರ್ ಮಾಡಾದ್ಮೇಲೆ ಮೀಡಿಯಾನ ಸೊ ಯು ಲೀವ್ ದೀಸ್ ಬಾಟಲ್ಸ್ ಓಪನ್ ಆಗಿ ಹಾಗೆ ಬಿಟ್ಟಿರ್ತೀರಾ. ಯಾಕೆ ಬಿಟ್ಟಿರ್ತೀರಾ ಅಂತ ಹೇಳಿದ್ರೆ ಡ್ರೋಸೋಫಿಲಾ ಬಂದು ಇರೋವಂಥ ಡ್ರೋಸೋಫಿಲಾಸ್ ಬಂದು ಇಲ್ಲಿ ಎಗ್ನ ಲೇ ಮಾಡಿರುತ್ತೆ. ಲೇ ಮಾಡಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಕಾಟನಿಂದ ನೀವು ಅದರ ಮೇಲೆ ಯುಲ್ ಕ್ಲೋಸ್ ದೋಸ್ ಬಾಟಲ್ ಟಾಪ್ಸ್. ಓಕೆ, ಮಾಡಾದಮೇಲೆ ನಿಮಗೆ ಲೈಫ್ ಸ್ಟೇಜಸ್ ಸ್ಟಾರ್ಟ್ ಆಗುತ್ತೆ. ಎಗ್ಗಿಂದ ನಿಮಗೆ ಲಾರ್ವಾ ಬರುತ್ತೆ, ದೆನ್ ಕಮ್ಸ್ ಯುವರ್ ಫಸ್ಟ್ ಲಾರ್ವಾ, ದೆನ್ ಸೆಕೆಂಡ್ ಇನ್ಸ್ಟಾರ್ ಲಾರ್ವಾ, ದೆನ್ ಥರ್ಡ್ ಇನ್ಸ್ಟಾರ್ ಲಾರ್ವಾ, ಅದಾದಮೇಲೆ ಪ್ಯೂಪಾ, ಆ್ಯಂಡ್ ದೆನ್ ಫೈನಲಿ ಅಡಲ್ಟ್ ಆಗಿ ಇಲ್ಲೇ ಎಲ್ಲ ಒಳಗಡೆನೇ ಲೈಫ್ ಸೈಕಲ್ ಆಗುತ್ತೆ. ವಿದಿನ್ ದಿಸ್ ಬಾಟಲ್ ದ ಹೋಲ್ ಲೈಫ್ ಸೈಕಲ್ ಆಫ್ ದಟ್ ಡ್ರೋಸೋಫಿಲಾಸ್ ವಿಲ್ ಬಿ ಕಂಟಿನ್ಯೂಡ್. ಓಕೆ, ಸೊ ಒನ್ಸ್ ಇಟ್ ಇಸ್ ಫೌಂಡ್, ಇಲ್ಲಿ ನೀವು ನೋಡ್ಬೋದು ಈ ಥರ ನಿಮಗೆ ಲಾರ್ವಲ್ ಕಂಡೀಷನ್, ಪ್ಯೂಪಲ್ ಕಂಡೀಷನ್, ಆ್ಯಂಡ್ ದೆನ್ ಫೈನಲಿ ಅಡಲ್ಟ್ ವಿಲ್ ಬಿ ದೇರ್. ಸೊ ದಿಸ್ ಇಸ್ ದ ಬಾಟಲ್. ಯೂಶ್ವಲಿ ಈ ಥರ ಇರುತ್ತೆ. ಯಾವ ಥರನಾದರೂ ಗ್ಲಾಸ್ ಬಾಟಲ್ ಇನ್ನೂ ಯೂಸ್ ಮಾಡ್ತೀರಾ. ಓಕೆ, ದಿಸ್ ಇಸ್ ದ ಕಾಟನ್ ವೂಲ್ ಸ್ಟಾಪರ್, ದೆನ್ ದಿಸ್ ಇಸ್ ದ ಪ್ಯೂಪಾ ಹಿಯರ್, ಆ್ಯಂಡ್ ದಿಸ್ ಇಸ್ ದ ಲಾರ್ವಾ, ಆ್ಯಂಡ್ ದಿಸ್ ಇಸ್ ದ ಫುಡ್ ಮೀಡಿಯಾ. ಈ ಡ್ರೋಸೋಫಿಲಾಗೆ ಅದು ಮೀಡಿಯಾ ಆಗಿರುತ್ತೆ. ಓಕೆ, ಸೊ ದೆನ್ ಸೊ ಅಪ್ ಟು ಹಿಯರ್ ಈಸ್ ಅಬೌಟ್ ಯೋರ್ life cycle. We have started with the study of Drosophila and we have seen why it is called as model organism. ಸೊ ಯಾತಕ್ಕೆ ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ಡೆವಲಪ್ ಮಾಡ್ಬೋದು, ನೀವು ಕಲ್ಚರ್ ಮಾಡ್ಬೋದು. ಇದ್ರ ಲೈಫ್ ಸೈಕಲ್ ತುಂಬ ಬೇಗ ಆಗುತ್ತೆ. ಓಕೆ, ಆ್ಯಂಡ್ ವಿತ್ ಲೆಸ್ ಅಮೌಂಟ್, ಲೆಸ್ ಸೊಫಿಸ್ಟಿಕೇಷನ್, ಇನ್ ಲೆಸ್ ಕಾಸ್ಟ್ ಯು ಕ್ಯಾನ್ ಕಲ್ಚರ್ ದಿಸ್ ಮೀಡಿಯಾಸ್. ಈಸಿಯಾಗಿ ನೀವು ಕಲ್ಚರ್ ಮಾಡ್ಬೋದು ಲ್ಯಾಬಲ್ಲಿ. ಅದಕ್ಕೋಸ್ಕರ ಮತ್ತು ತುಂಬ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಪರ್ಪಸ್ಸಿಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ model organism. Its classification you have studied and its life cycle. Okay, and then why it is called as small fruit flies, vinegar flies and wine flies anta. So this much you have studied. Okay, so in the next there is a video where I'll show you how the Drosophila will look under the microscope. Okay, so now in the next this one I'll start with the video. So hello students, today in this video you will be studying about the life cycle of the Drosophila. Okay, and then its structure. So here you can see the fruit fly, that is scientifically it is called as Drosophila melanogaster. You are seeing the adults of that, and now you are seeing the egg of the fly. Okay, that is fruit fly or Drosophila. So you can see the structure. It is very small and minute, lightly creamish to yellowish in color, and having two appendages at the front. Okay, it is elliptical, egg tara irutte usually. It size you can see and the shape you can make out. And this egg will hatch into the first instar larva. This is the larva of the fly. Okay, this is first instar larva. Slowly this instar larva will continuously feed on the food and it will enter into the next stage, that is the second instar larva. As it goes on eating, the body size increases and internal parts will also develop, and then finally it will enter into third instar larva. So this is the third instar larva which you can see, and this is slowly entering into a stage of pupa now, that you can observe. Okay, so here this is the very large larva, that is your third instar larva. You can see the structure of the larva here. I said you it is like even the larvas are lightly creamish to yellowish in color. So you can see the mouth parts and how it is eating and how it is feeding. That is under the microscope, you are actually watching it. Okay, so this is the internal structures. What you can see, you can make out the abdominal segment here and the alimentary canal. Okay, and this is the posterior region. So these are the larvas under the microscope. Here you can see as it is transparent, tumba transparent irodrinda ಒಳಗಡೆ ಇರುವಂತ alimentary canals easy ಆಗಿ ಕಾಣಿಸುತ್ತೆ. So here you can see the posterior end of the larva. Okay, that is a abdominal end where you have anal region. Okay, so and it will move by abdominal segments na body segments na use ಮಾಡ್ಕೊಂಡು it will move ಆಗುತ್ತೆ. And this is the anterior end of the larva. ಇದು ಪಾಯಿಂಟೆಡ್ ಆಗಿರುತ್ತೆ. ಅಬ್ಡಾಮಿನಲ್ ಸೆಗ್ಮೆಂಟ್ ಅಲ್ಲಿ ಏನಸ್ ಇರುತ್ತೆ, and the mouth will be there in the region here. And you can see at the anterior region mouth hooks are there which will help for that larva, okay, to feed on the food it is eating. So and this is the pupal stage where
ಅದು ಆ್ಯಕ್ಟಿವ್ ಆಗಿ ಮೂವ್ ಆಗ್ತಿದ್ದು ಅದು ಇನ್ಆ್ಯಕ್ಟಿವ್ ಆಗಿ ಒಂದು ಪ್ಲೇಸಲ್ಲಿ ಹಾಗೆ ಏನು ಸರ್ಫೇಸ್ ಇರುತ್ತೆ ಆ ಸರ್ಫೇಸಿಗೆ ಅಟ್ಯಾಚ್ ಆಗಿ ಸೊ ಪ್ಯೂಪಲ್ ಸ್ಟೇಜಿಗೆ ಎಂಟರ್ ಆಗುತ್ತೆ. ಆ ಸ್ಟೇಜಲ್ಲಿ ಏನು ಮಾಡುತ್ತೆ, ಸ್ಲೋಲಿ ಇಟ್ ವಿಲ್ ಅಂಡರ್ಚೇಂಜ್ ಇಟ್ ಸೆಲ್ಫ್ ಇಂಟು ಅಡಲ್ಟ್ ಫಾರ್ಮಿಗೆ ತನಗೆ ತಾನೇ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಎಲ್ಲ ಬಾಡಿ ಪಾರ್ಟ್ಸ್ನ ಡೆವಲಪ್ ಮಾಡಿಕೊಂಡು ಅಡಲ್ಟ್ ಆಗಿ ಫೈನಲಿ ಡೆವಲಪ್ ಆಗುತ್ತೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಪ್ಯೂಪಾ. ಇನ್ಸೈಡ್ ದ್ಯಾಟ್ ಅದೆಲ್ಲ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಗ್ರೋತ್ ಆಲ್ಸೋ ಟೇಕ್ಸ್ ಪ್ಲೇಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಲೈ. ಗ್ರೋತ್ ಆಗ್ತಿರುತ್ತೆ. ಆ್ಯಂಡ್ ದೆನ್ ದಿಸ್ ಇಸ್ ದ ಪ್ಯೂಪಾ. ಆ ಪ್ಯೂಪಾಯಿಂದ ಹೊರಗಡೆ ಬಂದಿರೋವಂಥ ಅಡಲ್ಟ್ನ ನೀವು ನೋಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಅಡಲ್ಟ್ ವಿಚ್ ವಿಲ್ ಕಮ್ ಔಟ್ ಆಫ್ ದ ಪ್ಯೂಪಾ ಫೈನಲಿ ಆಫ್ಟರ್ ಇಟ್ಸ್ ಕಂಪ್ಲೀಷನ್ ಆಫ್ ದಿ ಪ್ಯೂಪಲ್ ಸ್ಟೇಜ್. ಓಕೆ, ಸೊ ನೌ ಯು ಕ್ಯಾನ್ ಸ್ಟಡಿ ದ adult ಹೇಗಿರುತ್ತೆ ಅಂತ. ಹಿಯರ್ ಇನ್ ದ ಡಯಾಗ್ರಾಮ್, in the video you can watch the head region and the thorax region which has been enlarged and shown to you. Head will be having a pair of antennas here and a pair of compound eyes. Thorax will be there and you can see thorax ಗೆ ಅಟ್ಯಾಚ್ ಆಗಿ ನಿಮಗೆ ವಿಂಗ್ಸ್ ಇರುತ್ತೆ. pair of wings will be there and then you have 3 pairs of legs, foreleg, mid leg and hind leg. And here you can see the enlarged view of the wing. Usually rounded shape irutte and it will very transparent and papery which help the fly for flying, which help the Drosophila for flying. ಅದಕ್ಕೆ ವೇನ್ಸ್ ಮತ್ತು ವೇನ್ಲೆಟ್ಸ್ ಅಂತ ಇರುತ್ತೆ. ನಮ್ಮ ಯಾವ ಥರ ನಮ್ಮ ಕೈಯಲ್ಲಿ ಸೊ ಯು ಹ್ಯಾವ್ ದ ಪಾಮ್ಸ್ ರೀಡಿಂಗ್ ಇರುತ್ತೆ, ಲೈನ್ಸ್ ಇರುತ್ತಲ್ಲ ಆ ಥರ ಸೇಮ್ ವೇನ್ಸಲ್ಲೂ ಕೂಡ ಇರುತ್ತೆ. ಅದನ್ನು ವೇನ್ಸ್ ಅಂತ ಹೇಳ್ತೀವಿ. ಮತ್ತು ಅದರಲ್ಲಿ ಸ್ಮಾಲ್ ಬರುತ್ತಲ್ಲ ಅದನ್ನು ವೇನ್ಲೆಟ್ಸ್ ಅಂತ ಹೇಳ್ತೀವಿ. ಮತ್ತು ಯು ಕ್ಯಾನ್ ಸಿ ದ ಸ್ಮಾಲ್ ಬ್ರಷ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಕೈಟಿನ್. ಯಾವ ಥರ ಬ್ರಷ್ ಥರ ಸ್ಟ್ರಕ್ಚರ್ಸ್ ಇರೋದನ್ನು ನೀವು ನೋಡ್ಬೋದು. ಸೇಮ್ ಇದೇ ಥರ ಸ್ಟ್ರಕ್ಚರ್ಸ್ ಆಲ್ಮೋಸ್ಟ್ ಇನ್ ಆಲ್ ಆಫ್ ಇಟ್ಸ್ ಬಾಡಿ ಪಾರ್ಟ್ ಇಟ್ ವಿಲ್ ಬಿ ದೇರ್. ಓಕೆ, ಸೊ ಲೆಗ್ಸಿಗೆ ಅಟ್ಯಾಚ್ ಆಗಿರುತ್ತೆ. ಟು ಯೋರ್ ಮೌತ್ ರೀಜನ್, ಟು ಯೋರ್ ಥೊರಾಕ್ಸ್ ರೀಜನ್. ಸ್ಕ್ಯೂಟೆಲಮ್ ಅಂತ ಯೂಶ್ವಲಿ ಹೇಳ್ತೀವಿ. ಲಾರ್ಜ್ ಆಗಿದ್ದರೆ ಅದನ್ನು ಸ್ಕ್ಯೂಟೆಲಮ್ ಅಂತ ಕರಿತೀವಿ. ಸ್ಮಾಲ್ ಆಗಿದ್ದರೆ ಬ್ರಿಸಲ್ಸ್ ಅಂತ ಕರಿತೀವಿ. ಓಕೆ, ಕೈಟಿನ್ ಅನ್ನೋವಂಥ ಒಂದು ಪ್ರೋಟೀನಿಂದ ಫಾರ್ಮ್ ಆಗಿರುತ್ತೆ ಅದು. ಓಕೆ, ಸೊ ದಿಸ್ ಇಸ್ ಯು ಕ್ಯಾನ್ ಸಿ ದ ಮೂವಿಂಗ್ ಇನ್ಸೆಕ್ಟ್ಸ್ ಓಕೆ ಇನ್ ಅಂಡರ್ ದ ಮೈಕ್ರೋಸ್ಕೋಪ್ ಹಿಯರ್. ಸೊ ಈ ಫೀಡ್ ಮಾಡೋದು ಯಾವ ಥರ, ಮೂವ್ ಮಾಡೋದು ಯಾವ ಥರ ಅಂತ ನೀವು ನೋಡ್ಬೋದು. ಮೌತ್ ಪಾರ್ಟ್ಸು ಸೊ ಬೈಟಿಂಗ್ ಮತ್ತು ಚೀವಿಂಗ್ ಟೈಪ್ ಯೂಶ್ವಲಿ ಇರುತ್ತೆ, ಫೊರೇಜಿಂಗ್ ಟೈಪ್. ಸೊ ಅದನ್ನು ಫುಡ್ಡನ್ನು ಯೂಸ್ ಮಾಡಿಕೊಂಡು ತಿನ್ನುತ್ತೆ. ಓಕೆ, ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದ Drosophila, okay, and its life cycle what you have studied. So now you can see the difference between the male and the female Drosophila. ಮತ್ತು ಅಲ್ಲಿ ಹೆಡ್ ರೀಜನ್ನ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ಕಾಂಪೌಂಡ್ ಐಸ್, ಯೂಶ್ವಲಿ ಇಟ್ ವಿಲ್ ಬಿ ರೆಡ್ ಇನ್ ಕಲರ್ ಆ್ಯಂಡ್ ವೆರಿ ಲಾರ್ಜ್ ಇರುತ್ತೆ ಐಸ್. ಇಟ್ ಹೆಲ್ಪ್ಸ್ ಫಾರ್ ದ ಸೈಟ್ ಆಫ್ ದ ಫ್ಲೈ. ಆ್ಯಂಡ್ ಹಿಯರ್ ಅಗೇನ್ ಇನ್ ದ ಸ್ಟಿಲ್ ಎನ್ಲಾರ್ಜ್ ವ್ಯೂ ಯು ಕ್ಯಾನ್ ಸಿ ಕಾಂಪೌಂಡ್ ಐಸ್ ಒಳಗಡೆ ನಂಬರ್ ಆಫ್ ಒಮಾಟಿಡಿಯಾಸ್ ಇರುತ್ತೆ. ಸ್ಮಾಲ್ ಸ್ಟ್ರಕ್ಚರ್ಸ್ ವಾಟ್ ಯು ಕ್ಯಾನ್ ಸಿ, ಸ್ಮಾಲ್ ಸೆಲ್ ಥರ ಬಾಕ್ಸ್ ಟೈಪ್ ಸ್ಟ್ರಕ್ಚರ್ಸ್ ಏನಿದೆ ಅದನ್ನು ನಾವು ಒಮಾಟಿಡಿಯಾ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ ಫಾರ್ ದ ಡಿಫ್ರೆಂಟ್ ಕಲರ್ ವಿಷನ್ ಆಫ್ ದ ಇನ್ಸೆಕ್ಟ್. ಆ್ಯಂಡ್ ನಾವು ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮೇಲ್ ಆ್ಯಂಡ್ ದ ಫೀಮೇಲ್. ಓಕೆ, ಸೊ ಮೇಲ್ ಮತ್ತು ಫೀಮೇಲ್ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು. ಸೊ ಮೇಲ್ ಈಸ್ ಯೂಶ್ವಲಿ ಸ್ಮಾಲರ್, ಫೀಮೇಲ್ ಈಸ್ ಯೂಶ್ವಲಿ ಲಾರ್ಜರ್. ದಿಸ್ ಮಚ್ ಯು ಕ್ಯಾನ್ ಮೇಕ್ ಔಟ್ ಹಿಯರ್ ಇನ್ ದ ಡಯಾಗ್ರಾಮ್. ಸೊ ನಾವು to study in detail about the female fly is larger compared to the male. Okay, larger ಇರುತ್ತೆ. abdomen ಬಂದು ಪಾಯಿಂಟೆಡ್ ಇರುತ್ತೆ. why it has to be pointed? It has to lays the ಎಗ್ನ ಲೇ ಮಾಡುವಾಗ ಅದು ಎಂಡ್ ರೀಜನ್ ಪಾಯಿಂಟೆಡ್ ಆಗಿರುತ್ತೆ. ಮತ್ತು abdominal bands ಇರುತ್ತೆ, black bands. what about the male here? So male is smaller compared to the female ಆ್ಯಂಡ್ ಇಟ್ ಈಸ್ ರೌಂಡ್ ಇರುತ್ತೆ ಅಬ್ಡಾಮನ್ನು, ಮತ್ತು ಡಾರ್ಕ್ ಬ್ಲ್ಯಾಕ್ ಬ್ಯಾಂಡ್ ಇರುತ್ತೆ. ಸೊ ಲಾಸ್ಟಲ್ಲಿ ಇರುವಂಥ 3 ಬ್ಯಾಂಡ್ಸ್ ಅಟ್ಯಾಚ್ ಆಗಿ ನಿಮಗೆ ಡಾರ್ಕ್ ಬ್ಯಾಂಡ್ ಕಾಣಿಸುತ್ತೆ. ಸೊ ಈಸಿಲಿ ಯು ಕ್ಯಾನ್ ಮೇಕ್ ಔಟ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಫ್ಲೈಸ್. ಸೊ ಅಲಾಂಗ್ ವಿತ್ ದಿಸ್ ಮೇಲ್ ವಿಲ್ ಆಲ್ಸೋ ಹ್ಯಾವ್ ಸೆಕ್ಸ್ ಕೂಮ್ ಆನ್ ದೇರ್ 4 limbs. 4 ಲಿಂಬಲ್ಲಿ ಸೆಕ್ಸ್ ಕೂಮ್ ಇರುತ್ತೆ. ಸೊ ಅದು ಟಾರ್ಸಸ್ ಅನ್ನೋವಂಥ ಒಂದು ಸೆಗ್ಮೆಂಟಿಗೆ ಅಟ್ಯಾಚ್ ಆಗಿರುತ್ತೆ. ಇದು ಬ್ಲ್ಯಾಕ್ ಕಲರ್ ಕೂಮ್ ಥರ ಇರುತ್ತೆ. ಸೊ ನೀವು ಯಾವ ಥರ ಕೂಮ್ ಯೂಸ್ ಮಾಡ್ತೀರಲ್ಲ, ಸೊ ಟು ಮೇಕ್ ಯೋರ್ ಹೇರ್ಸ್, ಸೊ ಲೈಕ್ ದಟ್ ಸೇಮ್ ಸ್ಟ್ರಕ್ಚರ್ ಇಟ್ ವಿಲ್ ಬಿ ಹ್ಯಾವಿಂಗ್. ದಿಸ್ ಹೆಲ್ಪ್ಸ್ ಫಾರ್ ಹೋಲ್ಡಿಂಗ್ ದ ಫೀಮೇಲ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಸೆಕ್ಷುವಲ್ ಮೇಟಿಂಗ್. ಓಕೆ, ಸೊ ಫೀಮೇಲಿಗೆ ಹೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಯೋರ್ ಡ್ರಾಸೋಫಿಲಾ. ಯು ಹ್ಯಾವ್ ಸ್ಟಡೀಡ್ ದ ಸ್ಟ್ರಕ್ಚರ್, the difference between the male and the female, and then the life cycle of the Drosophila. Okay, so this much you have studied. So thank you everyone for